ಎಲ್ಲ ನೋಡಿ ರೈಟ್. ಈಗ ಅವ್ರು ನೋಡಿ ಸಾರಿ ಕೆಲಸ ಮಾಡಿ ಸರ್ ಸ್ವಲ್ಪ ಮುಂದೆ ನೀವು ಇಲ್ಲಿ ಸ್ವಲ್ಪ ಸರ್ ಇಲ್ಲಿ ನೋಡಿ ಬುದ್ಧಿ ಇಲ್ಲಿ ನೋಡಿ ಚಾಲನೆಯನ್ನು ನೀಡಿ ಶುಭವನ್ನು ಹಾರೈಸಬೇಕು ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ವಿಜಯ ಮಹಾಂತೇಶ್ ವಿದ್ಯಾವರ್ಧಕ ಶ್ರೀ ವಿಜಯ ಮಹಾಂತೇಶ್ ಕಾನೂನು ಮಹಾವಿದ್ಯಾಲಯದ ಉದ್ಘಾಟನೆಯನ್ನ ಜ್ಯೋತಿ ಬೆಳಗಿಸುವುದರ ಮುಖಾಂತರ ಉದ್ಘಾಟಿಸಿ ಶುಭವನ್ನ ಹಾರೈಸಿರ್ತಕ್ಕಂತಹ ಮಾನ್ಯ ಶಾಸಕರು ಆದ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪ. ನಮ್ಮ ಇಳ್ಕಲ್ ಇತಿಹಾಸದಲ್ಲಿ ಈ ಸಂಸ್ಥೆ ಪ್ರಾರಂಭ ಆಗಿ ಸುಮಾರು 42 ವರ್ಷಗಳು. 62 ಕ್ಷಮಿಸಬೇಕು, ನಾನು 62 ವರ್ಷಗಳನ್ನ ಇವತ್ತು ಈ ಸಂಸ್ಥೆ ಪ್ರಾರಂಭದಿಂದ ನಮ್ಮ ಪರಮ ಪೂಜ್ಯ ಲಿಂಗೈಕ್ಯ ವಿಜಯ ಮಾತೃಗಳ ಒಂದು ಆಶೀರ್ವಾದದಿಂದ ಮತ್ತು ನಮ್ಮ ಮಾತಾಜೋಳಿಗೆ ಹರಿಕಾರರು ಡಾಕ್ಟರ್ ಪಾರ್ಥ ಶಿವರಿಗಳ ಒಂದು ಆಶೀರ್ವಾದದಿಂದ ಪ್ರಾರಂಭ ಆದಂಥ ಈ ಸಂಸ್ಥೆ ಅತ್ಯಂತ ಯಶಸ್ವಿಯಾಗಿ ಪ್ರಗತಿಯುತವಾಗಿ ಇವತ್ತು ಕಾನೂನು ಮಹಾವಿದ್ಯಾಲಯನ ಇವತ್ತು ಪ್ರಾರಂಭ ಮಾಡಿ ಇವತ್ತು ಈ ಭಾಗದ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಬೇರೆ ಬೇರೆ ಕಡೆಗೆ ವಿದ್ಯಾಸವನ್ನು ಮಾಡೋದಕ್ಕೆ ಬಾಗಲಕೋಟೆಗೆ ಹೋಗಬೇಕಾಗಿತ್ತು, ಹುಬ್ಬಳ್ಳಿಗೆ ಹೋಗಬೇಕಾಗಿತ್ತು. ಆದರೆ ನಮ್ಮ ಸಂಸ್ಥೆ ನಮ್ಮ ಇದಕ್ಕಲ್ಲೇ ಇವತ್ತು ಪ್ರಾರಂಭ ಆಗಿದ್ದು ನಿಜವಾಗ್ಲೂ ನಮಗೆ ಬಹಳ ಹೆಮ್ಮೆಯ ಒಂದು ಸಂಗತಿಯನ್ನು ಮಾತನ್ನು ನಾವು ಹೇಳಕ್ಕೆ. ಮತ್ತು ಈ ಉದ್ಘಾಟನೆಯನ್ನ ಪೂಜ್ಯರ ಒಂದು ಆಜ್ಞೆ ಮೇರೆಗೆ ಮತ್ತು ನಮ್ಮ ಚೇರ್ಮನ್ರು ಇಲ್ಲ ತಾವೇ ಬರಬೇಕು ಅಂತೇಳಿ, ಯಾಕಂದ್ರೆ ನಾನು ಒಬ್ಬ ಆಡಳಿತ ಮಂಡಳಿ ಜೊತೆಗೆ ನಿರ್ದೇಶಕ ಆದರೂ ಕೂಡ ಇವತ್ತು ನನಗೆ ಈ ಉದ್ಘಾಟನೆಯನ್ನ ನೆರವೇರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮಗೆಲ್ಲರಿಗೂ ಮಟ್ಟು ಬಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಬಹಳ ಸಂತೋಷದಿಂದ ಈ ಒಂದು ಕಾನೂನು ಮಹಾವಿದ್ಯಾಲಯನ ಇವತ್ತು ಪ್ರಾರಂಭಿಸಿದ್ದಕ್ಕೆ ಬಹಳ ಹರ್ಷವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಇವತ್ತು ಈಗಾಗಲೇ ನಮ್ಮ ಹಿರಿಯರಾದಂಥ ಸಿದ್ದರಗೌಡರು ಇರ್ಬೋದು, ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಶರತ್ನವ್ರು ಇರ್ಬೋದು, RN ಪಾಟೀಲ್ ಅವರು ಇರ್ಬೋದು, ಅವರ ವಿಚಾರಗಳನ್ನು ಈ ಆಡಳಿತದೊಳಗೆ ಹಂಚ್ಕೊಂಡಿದ್ದಾರೆ. ಇವತ್ತು ಕಾನೂನು ಅಂದ್ರೆ ಇವತ್ತು ಎಲ್ಲರಿಗೂ ಸಮಾನವಾದಂಥದ್ದು. ನಮ್ಮ ಭಾರತದ ಪವಿತ್ರವಾದ ಗ್ರಂಥ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ. ಆ ಸಂವಿಧಾನದ ಅಡಿಯಲ್ಲೇ ನಾವು ಸಮಾನತೆಯನ್ನ ಕಾಣ್ಕೊಂಡು ನ್ಯಾಯಬದ್ಧವಾದ ಜೀವನವನ್ನ ನಡೆಸೋದಕ್ಕೆ ಇದು ಒಂದು ಆಧಾರ ಸ್ತಂಭ ಆದರೆ ನಮಗೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಪವಿತ್ರವಾದ ಸಂವಿಧಾನ. ಆ ಸಂವಿಧಾನದಲ್ಲಿಯೇ ನಾವೆಲ್ಲರೂ ನಡೀಬೇಕು. ಆ ಸಂವಿಧಾನದಂತೆ ಇವತ್ತು ಅನೇಕ ರೀತಿಯಲ್ಲಿ ಇವತ್ತು ಶಿಕ್ಷಣ ಒಂದರಾಗೋದಕ್ಕೆ ಅವಕಾಶಗಳಿದೆ. ಅದರಲ್ಲಿ ಕಾನೂನು ಮಹಾವಿದ್ಯಾಲಯ ಒಂದು ಕೂಡ ಅಡ್ವೊಕೇಟ್ಸ್ ಅಂತ ಹೇಳ್ತೀವಿ, ವಕೀಲರು ಅಂತ ಹೇಳ್ತೀವಿ. ಇವತ್ತು ನಮ್ಮ ನಿವೃತ್ತ ನ್ಯಾಯಾಧೀಶರು ಕೊಡ್ತಾರೆ, ಜಿಲ್ಲಾ ನ್ಯಾಯಾಧೀಶರಾಗುತ್ತವರು. ಯಾಕಂದ್ರೆ ಅದಕ್ಕೆ ಹೇಳ್ತಾರೆ ಒಂದು ಕಡೆ ವಾಟ್ ಈಸ್ ಅಡ್ವೊಕೇಟ್ ಅಂತಂದ್ರೆ ಇಲ್ಲಿ ಹೇಳ್ತಾರೆ ಎ ಪರ್ಸನ್ ಹೂ ಪಬ್ಲಿಕ್ಲಿ ಸಪೋರ್ಟ್ಸ್ ಆರ್ ರೆಕಮೆಂಡ್ಸ್ ಎ ಪರ್ಟಿಕ್ಯುಲರ್ ಕಾಸ್ ಆರ್ ಪಾಲಿಸಿ
ಹಿ ಈಸ್ ಅ ರಿಯಲ್ ಅಡ್ವೊಕೇಟ್ ಅಂತ ಹೇಳ್ತಾರೆ. ಅಂದ್ರೆ ನ್ಯಾಯವನ್ನ ಮಾಡುವಂತ ನ್ಯಾಯವಾದಿಗಳು ಇವತ್ತು ಕಾನೂನನ್ನ ಅರಿವಿಟ್ಟುಕೊಂಡು ಭಾರತದ ಪವಿತ್ರವಾದ ಸಂವಿಧಾನವನ್ನು ಅರಿವಿಟ್ಟುಕೊಂಡು ಇವತ್ತು ನಾವು ಕಾನೂನನ್ನ ರೂಪಿಸಿದ್ದೇವೆ. ಆ ಕಾನೂನನ್ನ ಜಾರಿಗೆ ತಂದು ಅದರ ಯಾವ ರೀತಿ ನಡೆಸಬೇಕು ಅನ್ನೋದು ಸಲಹೆಗಳನ್ನ ಅದರ ಪರವಾಗಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಇವತ್ತು ನೀಡುವಂಥದ್ದೇ ಮುಖ್ಯವಾದ ಒಂದು ಕರ್ತವ್ಯ. ಅದು ನಮ್ಮ ನ್ಯಾಯವಾದಿಗಳು ಅನ್ನೋ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಆದ ಕಾರಣ ಬಹಳಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳಬೇಕಂತ ಮಾಡಿದ್ದೀನಿ. ಯಾಕಂದ್ರೆ ಆಲ್ ಅಡ್ವೊಕೇಟ್ಸ್ ಆರ್ ನಾಟ್ ಲಾಯರ್ಸ್. ಆಲ್ ಅಡ್ವೊಕೇಟ್ಸ್ ಆರ್ ನಾಟ್ ಲಾಯರ್ಸ್. ಇಲ್ಲಿ ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದ್ರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಅಂತ ಒಂದು ಕಂಡಕ್ಟ್ ಆಗುತ್ತೆ. ಬಹುತೇಕ ಕೂತಾರೆ, ಬಹುತೇಕ ಅದನ್ನು ಪಾಸ್ ಆಗಿ ಬಂದಂತವ್ರು ಬೇರೆ, ಈ ಕಾನೂನು ಮಹಾವಿದ್ಯಾಲಯದಲ್ಲಿ ಏನು ಈ ಒಂದು ಪದವಿಯನ್ನ ಹೊಂದಿದಂತವರು ಬೇರೆ. ಅಂದ್ರೆ ಬೇರೆ ಬೇರೆ ವಿಷಯಗಳಿದೆ. ಆದ್ರೆ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಆ ಪದವಿಯನ್ನ ಆ ಒಂದು ಏನು ಶಿಕ್ಷಣವನ್ನ ಪಡೆದಾಗ ಅವರು ನಿಜವಾದ ಒಂದು ಲಾಯರ್ ಆಗೋದಕ್ಕೆ ಸಾಧ್ಯ ಅನ್ನೋ ಮಾತನ್ನ ಇಲ್ಲಿ ಕೆಲವಷ್ಟು ನೋಟ್ಗಳನ್ನು ಮಾಡಿಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ ಹೋಗ್ತೀನಿ ನಾನು ಫುಲ್ ಆಗಿ. Therefore, all advocates are lawyers. All Indian Bar Council examination ಇದು AIPE ಅಂತ ಹೇಳ್ತಿದ್ವಿ ಅಲ್ಲ, ಕರೆಕ್ಟ್ ಅಲ್ಲ? ಬಟ್ ನಾಟ್ ಆಲ್ ಲಾಯರ್ಸ್ ಆರ್ ಅಡ್ವೊಕೇಟ್ಸ್. ಇಲ್ಲಿ ಇನ್ನೊಂದು ಬರುತ್ತೆ, ಲಾಯರ್ಸ್ ಕ್ಯಾನ್ ಪ್ರೊವೈಡ್ ಲೀಗಲ್ ಅಡ್ವೈಸ್ ಅಂಡ್ ಡ್ರಾಫ್ಟ್ ಡಾಕ್ಯುಮೆಂಟ್ಸ್ ಬಟ್ ಮೇ ನಾಟ್ ಹ್ಯಾವ್ ದ ಲೈಸೆನ್ಸ್ ಟು ಅಪಿಯರ್ ಇನ್ ಕೋರ್ಟ್. Whereas advocates have the specific right to argue cases and request clients in legal settings ಅಂತ ಹೇಳ್ತಾರೆ. ಅಂದ್ರೆ ವ್ಯತ್ಯಾಸಗಳಿರೋದು ಏನು ವ್ಯತ್ಯಾಸಗಳಿದೆ, ಯಾರಿಗೆ ಅರ್ಹತೆ ಇದೆ ಕಾನೂನನ್ನ ಇವತ್ತು ಕೋರ್ಟಲ್ಲಿ ತಾವು ಹೋಗಿ ನ್ಯಾಯಾಧೀಶರ ಮುಂದೆ ನೀವು ವಾದವನ್ನು ನಡೆಸೋದಿಲ್ಲ. ಅದಕ್ಕೆ ಕೊನೆಯದಾಗಿ ನಾನು ಈ ಒಂದು ಸಂಸ್ಥೆಯಲ್ಲಿ ಇವತ್ತೇನು 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, 62 ವಿದ್ಯಾರ್ಥಿಗಳೆಲ್ಲ ಪ್ರಥಮ ವರ್ಷ ಹೊಸ ಇವತ್ತು ಕಾಲೇಜನ್ನ ಪ್ರಾರಂಭ ಮಾಡಿ ಅವರಿಗೆಲ್ಲರಿಗೂ ಒಂದು ನ್ಯಾಯಾಧೀಶರಾಗೋದಕ್ಕೆ ಇವತ್ತು ಅವಕಾಶವನ್ನು ಕಲ್ಪಿಸಿಕೊಂಡಂತ ನಮ್ಮ ಸಂಸ್ಥೆಯ ಗೌರವಾನ್ವಿತ ಎಲ್ಲ ಹಿಂದಿನ ಚೇರ್ಮನ್ಗಳಿರ್ಬೋದು, ಎಲ್ಲ ನಿರ್ದೇಶಕ ಆಡಳಿತ ಮಂಡಳಿಯವರಿಗೆ ಮತ್ತು ಇಲ್ಲಿ ಅದಕ್ಕೆ ಸಹಾಯ ಸಹಕಾರವನ್ನು ನೀಡಿದಂತ ಅನೇಕ ನಮ್ಮ ನಿವೃತ್ತ ನ್ಯಾಯಾಧೀಶರಿರ್ಬೋದು, ಆಡಳಿತ ಅಧಿಕಾರಿಗಳಿರ್ಬೋದು, ಪ್ರಾಚಾರ್ಯರಿರ್ಬೋದು, ಅವರಿಗೆಲ್ಲರಿಗೂ ನಾನು ವಿಶೇಷವಾದ ಅಭಿನಂದನೆಯನ್ನ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಮತ್ತು ಈ ವಿದ್ಯಾರ್ಥಿನಿಯರಿಗೆ ಬಹುತೇಕ ನಿಮ್ಗೊಂದು ಒಂದು ಸುದೈವ ಬಹಳ ದೊಡ್ಡ ಅವಕಾಶ. ಯಾಕಂದ್ರೆ ನಮ್ಮ ಕಾಲೇಜು, ನಮ್ಮ ಸಂಸ್ಥೆ ನಮ್ಮೂರಲ್ಲಿ ಇವತ್ತು ಪ್ರಾರಂಭ ಆಗಿದ್ದು ಕೂಡ ಬಹಳ ಹೆಮ್ಮೆ. ತಮಗೆಲ್ಲರಿಗೂ ಇದರಲ್ಲಿ ಏನೀಗಾಗಲೇ ತಾವು ಪ್ರವೇಶವನ್ನು ಪಡೆದು ಇಲ್ಲಿ ಆ ಒಂದು ಕೋರ್ಸ್ ಅನ್ನ ಮುಗಿಸೋದಿದ್ದೀರಿ. ತಮಗೂ ಕೂಡ ಈ ವೇದಿಕೆ ಪರವಾಗಿ, ಪೂಜ್ಯರ ಪರವಾಗಿ ನನ್ನ ಹೃದಯಪೂರ್ವಕವಾದ ತಮಗೆಲ್ಲರಿಗೂ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಕೋರಿ, ಇವತ್ತೇನು ನಮ್ಮ ಮಹಾವಿದ್ಯಾಲಯ ಶ್ರೀ ಚಿತ್ರಗಿ ವಿಜಯ ಮಾಂತೇಶ ವಿದ್ಯಾವರ್ತಕ ಸಂಸ್ಥೆ ಅನೇಕ ರೀತಿಯಲ್ಲಿ ನಾವು ಬೆಳವಣಿಗೆಗಳನ್ನ ಕಾಣುವಂಥದ್ದು ನಮ್ಮ ಎಲ್ಲರ ಒಂದು ಆಡಳಿತ ಮಂಡಳಿಯ ನಿರ್ದೇಶಕರಿಗೂ ಚೇರ್ಮನ್ರು ಕನಸಾಗಿದೆ. ಬಹುತೇಕ ಇನ್ನೂ ಹಲವಾರು ವಿಚಾರಗಳನ್ನ ನಾವು ಇಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಪೂಜ್ಯರಲ್ಲಿ ನಾವು ಅನುಮತಿಯನ್ನು ಕೂಡ ಪಡೆದಿದ್ದೀವಿ. ಇಲ್ಲಿ ಮುಖ್ಯವಾಗಿ ನಮಗೆ ಈಗಾಗಲೇ ನಮ್ಮ ಆಡಳಿತ ಮಂಡಳಿಯ ಚೇರ್ಮನ್ ನಿರ್ದೇಶಕರು ವಿಚಾರ ಮಾಡದಂತೆ ಬಹುತೇಕ ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ನಾವು ಪ್ರಾರಂಭ ಮಾಡಬೇಕು ಅನ್ನೋ ಒಂದು ನಾವು ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಈಗಾಗಲೇ ಚರ್ಚೆ ಕೂಡ ಆಗಿದೆ. ನಾನು ಹಲವಾರು ಬಾರಿ ವಿನಂತಿ ಮಾಡ್ಕೊಂಡಿದ್ದೀನಿ, ನಮ್ಮ ಸಂಸ್ಥೆ ಕೂಡ ಯಾವ ಸಂಸ್ಥೆಗಿಂತ ಕಡಿಮೆ ಇಲ್ಲ ಅನ್ನೋ ಹಾಗೆ ಬೆಳಿಬೇಕು ಅನ್ನೋದು ಒಂದು ಕನಸು, ಅದು ನನ್ನ ವೈಯಕ್ತಿಕವಾಗಿ ಕೂಡ ಇದೆ. ಯಾಕಂದ್ರೆ ನಮ್ಮ ಸಂಸ್ಥೆ ನಮ್ಮ ಊರಿನ ಸಂಸ್ಥೆ ಅನ್ನೋ ಮೇಲೆ ಅದು ನಮ್ಮ ಚಿತ್ರಗಿಯ ಚಿಂಜ್ಯೋತಿ ಪರಮ ಪೂಜ್ಯ ವಿಜಯ ಮಾತಪ್ಪಗಳ ಒಂದು ಅಮೃತ ಹಸ್ತದಿಂದ ಪ್ರಾರಂಭ ಆಗುವಂತ ಈ ಒಂದು ಸಂಸ್ಥೆ ಇನ್ನೂ ಅತ್ಯುತ್ತರವಾಗಿ ಬೆಳೆಯಬೇಕಾಗಿದೆ. ಅದಕ್ಕೆ ನಾವು ಇಂಜಿನಿಯರಿಂಗ್ ಆಗಿರ್ಬೋದು, ಬರೋ ದಿನಗಳಲ್ಲಿ ಮೆಡಿಕಲ್ ಕಾಲೇಜುಗಳನ್ನ ಪ್ರಾರಂಭ ಮಾಡಿ ನಮ್ಮ ಸಂಸ್ಥೆಯಲ್ಲಿ ಎಲ್ಲ ವೃತ್ತಿಪರ ಕೋರ್ಸ್ಗಳಿರ್ಬೋದು, ಬೇರೆ ಬೇರೆ ಕೋರ್ಸ್ಗಳಿರ್ಬೋದು, ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಬರ್ತಾವ ಅನ್ನೋದು ವಿಶ್ವಾಸದ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ
ಇವತ್ತೇನು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ನನ್ನನ್ನು ಬರಮಾಡಿಕೊಂಡು ಇವತ್ತು ನನಗೆ ಉದ್ಘಾಟನಾ ಪರವಾಗಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ನನ್ನ ಸಂಸ್ಥೆಯ ಚೇರ್ಮನ್ಗಳಿಗೆ ಮತ್ತು ಪೂಜೆಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜಯ